ಹಾಲಿ ಒಳ ಮೀಸಲಾತಿ ಪದ್ಧತಿ ಬಲಗೈ ಸಮುದಾಯಗಳಿಗೆ ಮರಣ ಶಾಸನವಾಗಿದೆ. ರಾಜ್ಯ ಸರ್ಕಾರ ತಕ್ಷಣವೇ ಹಿಂಪಡೆಯಬೇಕು. 90% ಬಲಗೈ ಸಮುದಾಯದ ಮತ ಪಡೆದಿರುವ ಸರ್ಕಾರ ಈ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಎಂದು ಬಲಗೈ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾಗಿರುವ ಅನಿಲ್ ಕುಮಾರ್ ಬೆಲ್ದಾರ್ ಈ ಮೂಲಕ ಆಗ್ರಹ ಮಾಡಿದ್ದಾರೆ. ಈ ಸಂಬಂಧ ಒಕ್ಕೂಟದ ಪದಾಧಿಕಾರಿಗಳು ನಗರದಲ್ಲಿ ಜಂಟಿಯಾಗಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಒಳ ಮೀಸಲಿಗೆ ಸಂಬಂಧಿಸಿದ ಪರಿಶಿಷ್ಟ ಜಾತಿಗಳ ವಿಧೇಯಕ 2025 ರಾಜ್ಯಪಾಲರು ತಿರಸ್ಕರಿಸಬೇಕು. ಒಳ ಮೀಸಲಾತಿ ಬಿಟ್ಟು ಹಳೆಯ ಮೀಸಲಾತಿ ಅನ್ವಯ ನೇಮಕಾತಿ ಪ್ರಕ್ರಿಯೆ ನಡೆಸಬೇಕು ಎಂದು ಬಲಗೈ ಜಾತಿಗಳ ಒಕ್ಕೂಟದ ಮೂಲಕ ಆಗ್ರಹಿಸುವುದಾಗಿ ತಿಳಿಸಿದರು. ಹೊಸ ವಿಧೇಯಕಕ್ಕೆ 2 ಸದನಗಳಲ್ಲಿ ಈಗಾಗಲೇ ಅನುಮೋದನೆ ದೊರೆತಿದೆ. ರಾಜ್ಯಪಾಲರ ಅಂಕಿತ ಬೀಳಬೇಕಾಗಿದೆ. ಒಂದು ವೇಳೆ ಇದಕ್ಕೆ ರಾಜ್ಯಪಾಲರಿಂದ ಅಂಕಿತ ಬಿದ್ದರೆ ಪರಿಶಿಷ್ಟ ಜಾತಿಯ ಎಲ್ಲಾ ಸಮುದಾಯಗಳಿಗೆ ಸಮಸ್ಯೆ, ಅನ್ಯಾಯ ಮಾಡಿದಂತಾಗ್ತದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರ ಕೂಡಲೇ ಇದನ್ನು ಹಿಂಪಡೆದು ಇದರಲ್ಲಿನ ಅವೈಜ್ಞಾನಿಕ ಗೊಂದಲಗಳನ್ನು ಸರಿಪಡಿಸಬೇಕು. ಎಲ್ಲಾ ಶೋಷಿತ ಸಮುದಾಯಗಳಿಗೆ ಅವರ ಹಕ್ಕುಗಳು ನ್ಯಾಯಯುತವಾಗಿ ದೊರೆಯುವಂತೆ ನೋಡಿಕೊಳ್ಳಬೇಕು. ಸರ್ಕಾರದ ಕಣ್ತೆರೆಸಲು ಈಗಾಗಲೇ ಹೋರಾಟದ ರೂಪರೇಷು ಸಿದ್ಧಪಡಿಸಲಾಗುತ್ತದೆ ಎಂದು ಎಚ್ಚರಿಕೆಯ ಧಾಟಿಯಲ್ಲಿ ಹೇಳಿದರು. ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ರಮೇಶ್ ಡಾಕುಳ್ಗಿ ಅವರು ಮಾತನಾಡಿ, ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಮತಗಳು ಬೇಕು, ಆದರೆ ನಮ್ಮ ಏಳಿಗೆ ಬೇಕಾಗಿಲ್ಲ. ನಮ್ಮ ಸಮುದಾಯದ ಮಂತ್ರಿಗಳು ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದ್ರು ದಿವ್ಯ ಮೌನ ವಹಿಸಿರುವುದು ದುರಾದೃಷ್ಟಕರ ಸಂಗತಿಯಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇದೇ ವೇಳೆ ಜಿಲ್ಲಾ ಸಂಚಾಲಕರಾಗಿರುವ ದಲಿತ ಸಂಘರ್ಷ ಸಮಿತಿಯ ಬಾಬು ಪಾಸ್ವಾನ್ ಅವರು ಮಾತನಾಡಿ, ಅವೈಜ್ಞಾನಿಕವಾಗಿರುವ ಒಳ ಮೀಸಲಾತಿಯನ್ನ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಜಾರಿಗೆ ಮಾಡಬಾರದು. ಒಂದು ವೇಳೆ ಜಾರಿಗೊಳಿಸಿದ್ರೆ ಬಲಗೈ ಸಮುದಾಯಗಳ ಕೆಂಗಣಿಗೆ ಗುರಿಯಾಗಬೇಕಾದಿತ್ತು ಎಂದು ಈ ಮೂಲಕ ಎಚ್ಚರಿಕೆ ನೀಡಿದರು. ಸುಪ್ರೀಂ ಕೋರ್ಟ್ ತೀರ್ಪಿನಂತಿರುವಂತೆ ಸಂವಿಧಾನದ ಅನುಚ್ಛೇದ 15, 16ರಂತೆ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಒಳ ಮೀಸಲಾತಿಯನ್ನು ಸೀಮಿತಗೊಳಿಸಬೇಕು. ಉಳಿದ ಯಾವುದೇ ಕ್ಷೇತ್ರಗಳಿಗೆ ಒಳ ಮೀಸಲಾತಿ ಅನ್ವಯಿಸುವುದಿಲ್ಲವೆಂದು ರಾಜ್ಯ ಸರ್ಕಾರವು ಸ್ಪಷ್ಟಪಡಿಸಿ ಆದೇಶ ಹೊರಡಿಸಬೇಕು ಎಂದು ಆಗ್ರಹ ಮಾಡಿದರು. ಈ ಸಂಬಂಧ ಎಲ್ಲಾ ರಾಜ್ಯಪಾಲರ ಬಳಿಗೆ ಪ್ರತ್ಯೇಕ ನಿಯೋಗ ಕೊಂಡೊಯ್ದು ಅವೈಜ್ಞಾನಿಕ ಒಳ ಮೀಸಲಾತಿ ವಿಧೇಯಕವನ್ನು ತಿರಸ್ಕರಿಸಲು ಕೋರಲಾಗುವುದು ಎಂದರು. ಈ ವೇಳೆ ದಲಿತ ಸೇನೆಯ ಜಿಲ್ಲಾಧ್ಯಕ್ಷ ಶ್ರೀಪತರಾವ್ ದಿನೇ, ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಶಿವಕುಮಾರ್ ನೀಲಕಟ್ಟಿ, ದಲಿತ ವಿದ್ಯಾರ್ಥಿ ಪರಿಷತ್ ಅಧ್ಯಕ್ಷ ಸಂದೀಪ್ ಕಾಂಡೆ, ಬಿವಿಎಸ್ ಅಧ್ಯಕ್ಷ ಪ್ರದೀಪ್ ನಾಟೇಕರ್, ರಾಮದಾಸ್ ಗಾಯಕ್ವಾಡ್, ಪುಟ್ಟು ದಿನೇ, ದಿಲೀಪ್ ಭೋಸಲೆ, ರಮೇಶ್ ಪಾಸ್ವಾನ್, ಸೂರ್ಯಕಾಂತ್ ಸಾದುರೆ, ಗೌರಿ ಶಂಕರ ವಾಘಮಾರೆ, ಭೀಮರಾವ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಈಗಾಗಲೇ ರಾಜ್ಯದಲ್ಲಿ ಕಳೆದ 30 ವರ್ಷಗಳ ಇತಿಹಾಸ ಇದೆ ಒಳ ಮೀಸಲಾತಿ ಹೋರಾಟಕ್ಕೆ. ಆದರೆ ಕಳೆದ ಕೆಲವು ತಿಂಗಳಿಂದ ಯಾವಾಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರವರ ಏನು ಸರ್ಕಾರಕ್ಕೆ ವರದಿ ಒಪ್ಪಿಸಿತು, ಆ ವರದಿನೇ ನಾವು ಮೊದಲಿನಿಂದನೇ ಅದಕ್ಕೆ ವಿರೋಧ ಮಾಡ್ಕೋತಾ ಬಂದಿದ್ದೀವಿ. ಯಾಕೆಂದರೆ ಆ ವರದಿ ಏಕಪಕ್ಷೀಯವಾಗಿ ಮತ್ತು ಅಂಕಿಅಂಶಗಳನ್ನು ತಿದ್ದಿ ಸರ್ಕಾರಕ್ಕೆ ಒಂದು ಸುಳ್ಳು ಅಂಕಿಅಂಶಗಳನ್ನು ಕೊಟ್ಟು ಬಲಗೈ ಸಮಾಜಕ್ಕೆ ಅಂಕಿಅಂಶದಲ್ಲಿ ತಾರತಮ್ಯ ಮಾಡಿ ನಮ್ಮ ಸಂಖ್ಯೆ ಜನಗಣತಿಯನ್ನು ಕಮ್ಮಿ ತೋರಿಸಿ ವರದಿ ಕೊಟ್ಟಾಗಿಂದಾನೇ ನಾವು ನಿರಂತರವಾಗಿ ಸ್ವಂತ ಅವರಿಗೆ ನಾಗಮೋಹನ್ ದಾಸರಿಗೆ ವರದಿ ಸಲ್ಲಿಸಲಿಕ್ಕಿಂತ ಮುಂಚೆನೇ ನಾವು ಈ ವರದಿಯಲ್ಲಿ ಇಂಥ ತಪ್ಪುಗಳಾಗ್ತಾ ಇದೆ ಅಂತ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಹಲವಾರು ರಾಜ್ಯದ ಎಲ್ಲ ಬೀದರ್ದಿಂದ ಹಿಡ್ಕೊಂಡು ಚಾಮರಾಜನಗರವರೆಗೆ. ಆದರೂ ಸಹ ನಮ್ಮ ಮನವಿಗೆ ನಮ್ಮ ಸ್ಪಂದನೆ ನೀಡದೆ ಏಕಪಕ್ಷವಾಗಿ ಒಳಸಂಚಿನಿಂದ ಬಲಗೈ ಸಮಾಜಕ್ಕೆ ಅನ್ಯಾಯ ಮಾಡುವ ಉದ್ದೇಶದಿಂದನೇ ಈ ವರದಿಯನ್ನು ಸಲ್ಲಿಸಿದ್ರು. ಇದು ತಮಗೆಲ್ಲ ಗೊತ್ತಿದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸಂಖ್ಯೆ ಬಲಗೈ ಸಂಖ್ಯೆ ಈ ರಾಜ್ಯದಲ್ಲಿ ನಿಖರವಾಗಿ ಒಂದೇ ಗುಂಪಿನಲ್ಲಿ ಹಾಕಿ ಸಂಖ್ಯೆ ಮಾಡಿದ್ರೆ ಇವತ್ತು ನಮಗೆ 6-6-5 ಪರಿಸ್ಥಿತಿ ಬರ್ತಿದ್ದಿಲ್ಲ. ನಮಗೆ ಹೆಚ್ಚಿನ ಪಾಲು ನಮಗೆ ನಮ್ಮ ಜನಸಂಖ್ಯೆ ಅನುಗುಣವಾಗಿ ನಾವು ಕೇಳ್ತಾ ಇದ್ದೀವಿ. ಆದರೆ ಆ ಜನಸಂಖ್ಯೆಯನ್ನ ಕಮ್ಮಿ ತೋರಿಸಿ ಸರ್ಕಾರಕ್ಕೆ ವರದಿಯನ್ನು ಸುಳ್ಳು ಕೊಟ್ಟು ಆ ವರದಿಯನ್ನು ನಾವು ಸರ್ಕಾರ ಒಪ್ಪಬೇಡ ಅಂತ ಹೇಳಿ ಅದಕ್ಕೂ ನಾವು ಸಹ ಒತ್ತಡ ಹೇರಿದ್ದೀವಿ. ಆದರೆ ಇದರಲ್ಲಿ ಕಾಣದ ಕೈಗಳು, ಈ ಬಲಗೈ ಸಮಾಜದ ಏಳಿಗೆಯನ್ನು ಸಹಿಸದಿರತಕ್ಕಂಥ ಶಕ್ತಿಗಳು ಈ ದೇಶದಲ್ಲಿ ರಾಜ್ಯದಲ್ಲಿ ನಿರಂತರವಾಗಿ ನಡೀತಾ ಇದೆ. ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಹೇಗಾರ ಮಾಡಬೇಕು, ಬಲಗೈ ಸಮಾಜದವರಿಗೆ ಮುಂದೆ ಬರಬಾರ್ದೆಂಬ ಏಕೈಕ ಉದ್ದೇಶದಿಂದ ಅಲ್ಲೂ ಸಹ ನಮ್ಗೆ ತಾರತಮ್ಯ ಮಾಡಿ ಅಂಕಿಅಂಶದಲ್ಲಿ ಏನು ಎ ಜಾತಿಗೆ ಸಂಬಂಧಿತಪಟ್ಟಂತೆ 6% ಕೊಟ್ಟಿದ್ರು ನಿಮಗೆಲ್ಲ ಗೊತ್ತಿದೆ. ಮತ್ತೆ ಬಲಗೈ ಜಾತಿಗೆ ಸಂಬಂಧಿತ ಜಾತಿಗಳಿಗೆ 6% ಮೀಸಲಾತಿಯನ್ನು ಒದಗಿಸಿದರು. ಮತ್ತು A-B-C ಅಂತ ಏನು ವರ್ಗೀಕರಣ ಆಯಿತು, ಆ ಸಿ ಜಾತಿಯಲ್ಲಿ ಬೋವಿ ವಡ್ರ ಸಂಬಂಧಿತ ಜಾತಿಗಳಿಗೆ 5% ಕೊಟ್ಟರು. ಕಳೆದ
2 ತಿಂಗಳ ಹಿಂದೆ ಇದು ಒಂದು 2000 ಒಳ ಮೀಸಲಾತಿ ವಿಧೇಯಕ 2025 ಮಾನ್ಯ ಘನವೆತ್ತ ರಾಜ್ಯಪಾಲರಿಗೆ ರಾಜ್ಯ ಸರ್ಕಾರ ಈ ಒಂದು ವಿಧೇಯಕವನ್ನು ಪಾಸ್ ಮಾಡಲಿಕ್ಕೆ ಕಳಿಸ್ಕೊಟ್ಟಿದೆ. ಈ ವಿಧೇಯಕದಲ್ಲಿ ಏನಾಗಿದೆ ಅಂದ್ರೆ, ಈಗ ಇಲಾಖೆವಾರು ಇವತ್ತ ನೋಟಿಫಿಕೇಶನ್ ಆಗ್ತಾ ಇದೆ. ಇವತ್ತ ವಿಶ್ವವಿದ್ಯಾಲಯಗಳು ಇರ್ಬೋದು, ಬೋರ್ಡ್ ಕಾರ್ಪೊರೇಷನ್ಗಳಿರ್ಬೋದು, ಸರ್ಕಾರಿ ನಿಗಮಗಳಿರ್ಬೋದು, KSRT ಇರ್ಬೋದು, ಬೆಸ್ಕಾಂ ಇರ್ಬೋದು, ಹೀಗೆ ಹಲವಾರು ನಿಗಮಗಳಲ್ಲಿ ಸರ್ಕಾರದ ನೌಕರಿಗಳಲ್ಲಿ ಕೃಷಿ ಮಾರುಕಟ್ಟೆ ಇರ್ಬೋದು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ಈ ಒಂದು ಮೀಸಲಾತಿಯಲ್ಲಿ RR ಅಂತ ಹೇಳಿ ಮಾಡಿದಾರ. ಆದರೆ ಈ ರೋಸ್ಟರ್ ಬಿಂದುಗಳೇನು ಸೃಷ್ಟಿ ಮಾಡಿದ್ದಾರೆ DPR ಸರ್ಕಾರದವರು, ಇಲ್ಲಿ ಬಹಳಷ್ಟು ಗೊಂದಲವನ್ನು ಏರ್ಪಡಿಸಿ, ಎಕ್ಸಾಂಪಲ್ ಆಗಿ ಈಗ ನಾವೊಂದು ಒಂದೇ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬೇಕು. ಕೃಷಿ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಈಗ ಒಂದು ಪೋಸ್ಟ್ ಕಾಲ್ ಫಾರ್ಮ್ ಮಾಡಿದ್ದಾರೆ. ಒಟ್ಟು 39 ಹುದ್ದೆಗಳು ಅಲ್ಲಿ ಪೋಸ್ಟ್ ಕಾಲ್ ಫಾರ್ಮ್ ಮಾಡಿದ್ದಾರೆ. ಅಲ್ಲಿ ಒಟ್ಟು ಹುದ್ದೆ 39 ಹುದ್ದೆಗಳು. ಅಲ್ಲಿ ಹೇಗೆ ರಿಸರ್ವೇಶನ್ ಬಂದು 9 ಪೋಸ್ಟ್ ಬರ್ತಾ ಇದೆ. ಅಂದ್ರೆ ನಮ್ಮ ಮಾದಿಗ ಸಂಬಂಧಿತ ಜಾತಿಗಳಿಗೆ. ಎರಡನೇದು B ಸಂಬಂಧಿತ ಬಲಗೈ ಸಂಬಂಧಿತ ಜಾತಿಗಳಿಗೆ 0 ಪೋಸ್ಟ್, ನಮಗೊಂದು ಪೋಸ್ಟ್ ಸಿಗ್ತಾ ಇಲ್ಲ. ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ರೆ ಒಂದು ಡಿಪಾರ್ಟ್ಮೆಂಟ್. C ಏನು ಬಂಜಾರ ಭೋವಿ ಸಂಬಂಧಿತ ಜಾತಿಗಳಿದೆ, ಅವರಿಗೂ ಸಹ 1 ಪೋಸ್ಟ್ ಅಲ್ಲಿಲ್ಲ. ನಾನು ಒಂದೇ ಒಂದು ಡಿಪಾರ್ಟ್ಮೆಂಟ್ ನಿಮಗೆ ಪೂರ ಇಡೀ ರಾಜ್ಯವಾರು ಪಟ್ಟಿಯನ್ನ ನಾವು ತಯಾರು ಮಾಡಿದ್ದೀವಿ. ನಮ್ಮ ಇಡೀ ರಾಜ್ಯಾದ್ಯಂತ ಇವತ್ತ ಏಕಕಾಲಕ್ಕೆ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಈ ಕಲ್ಯಾಣ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಇವತ್ತು ನಾವು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಇದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿ ಮತ್ತು ಸಮಾಜದ ಬಾಂಧವರಲ್ಲಿ ಗೊಂದಲ ಆಗಬಾರ್ದು. ನಾವು ಯಾರ್ದು ರಿಸರ್ವೇಶನ್ ಕಸ್ಕೋತಾ ಇಲ್ಲ. ಯಾಕೆಂದ್ರೆ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಮಸ್ತ ಶೋಷಿತರಿಗೆ ರಿಸರ್ವೇಶನ್ ಕೊಟ್ಟಿದ್ದಾರೆ. ಬರೀ SC ST ಗೆ ಅಲ್ಲ, ಇವತ್ತು ಎಲ್ಲಾ ಧರ್ಮದ ರಿಸರ್ವೇಶನ್ ತಗ್ತಾ ಇದ್ದಾರೆ. ಹಾಗಾಗಿ ನಾವು ಬಾಬಾ ಸಾಹೇಬರ ಒಂದು ಅನುಯಾಯಿಗಳಾಗಿ ನಮಗೆ ಸಾಮಾಜಿಕ ಬದ್ಧತೆ ಇದೆ, ಸಾಮಾಜಿಕವಾಗಿ ಚಿಂತನೆಯನ್ನ ಮಾಡಿ ಇವತ್ತು ಅವರಿಗೂ ಅನ್ಯಾಯ ಆಗಬಾರ್ದು, ನಮಗೂ ಅನ್ಯಾಯ ಆಗಬಾರ್ದು. ಇಲ್ಲಿ 100ಕ್ಕೆ 100 ಬಲಗೈ ಸಂಬಂಧಿತ ಜಾತಿಗಳಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದೆ. ಅದು ಆಳುವ ಸರ್ಕಾರದ ಯಾವುದೇ ಪಕ್ಷದಿರಲಿ. ಆದರೆ ಇವತ್ತು ಸಮಾಜ ಮೇಲೆ ಗಂಡಾಂತರ ಬಂದಿದೆ. ಮುಂದೆ ಬರ್ತಕ್ಕಂಥ ದಿನದಲ್ಲಿ, ಮುಂದೆ ಅಲ್ಲ, ಈಗೇನು ನೋಟಿಫಿಕೇಶನ್ ಮಾಡಿದ್ದಾರೆ. ಈಗ ನೋಟಿಫಿಕೇಶನ್ ಮಾಡಿ ಇವತ್ತು ರಾಜ್ಯಪಾಲರ ಅಂಗಳದಲ್ಲಿ ಈ ಕಾಯ್ದೆ ಜಾರಿ ಮಾಡ್ಬೇಕಂತ ಹೇಳಿ ಅಧ್ಯಾದೇಶ ಹೋಗಿದೆ. ಒಂದೇಳಕ್ಕೆ ಅವ್ರು ಸೈನ್ ಮಾಡಿ ಹೊರಗೆ ಬಂದ ಮೇಲೆ ಈಗ ಆಯ್ತು ಅಂದ್ರೆ ಇಡೀ ಇನ್ನು ಕಳೆದ ಮುಂದೆ ಬರ್ತಕ್ಕಂತಹ 25-30 ವರ್ಷ ತನ ನಮ್ಮ ಬಲಗೈ ಸಂಬಂಧಿತ ಜಾತಿಗಳಿಗೆ ಯಾವುದೇ ಉದ್ಯೋಗವನ್ನ ಸಿಗುವುದಿಲ್ಲ. ಈ ತರ ಆಯ್ತಾರೆ. ಹಾಗಾಗಿ ಇವತ್ತು ಸಾವಿರಾರು ಲಕ್ಷಾನ್ ಗಂಟೆ ಇವತ್ತು ನಾವು ಓದಿರ್ಬೋದು. ಬಲಗೈ ಸಮಾಜದವ್ರಿಗೆ ರಿಸರ್ವೇಶನ್ ಸಿಕ್ಕದ, ಎಡಗೈ ಸಮಾಜದವ್ರಿಗೆ ಸಿಕ್ಕದ, ಇವತ್ತು C ಸಮಾಜದವ್ರಿಗೆ ಎಲ್ಲರಿಗೂ ರಿಸರ್ವೇಶನ್ ಸಿಕ್ಕದ. ನಾವು ಓದಿರ್ಬೇಕು, ಸ್ವಲ್ಪ ಕಷ್ಟಪಟ್ಟಿರ್ಬೇಕು. ನಾವು ಕಷ್ಟಪಟ್ಟ ಸಮಾಜ ಇದೆ, ಕಷ್ಟಪಡ್ತಕ್ಕಂಥ ಜೀವಿಗಳು ನಾವು ಓದಿ ಮುಂದೆ ಬಂದಿರ್ಬೇಕು ಸ್ವಲ್ಪ. ಆದ್ರೆ ಕೆಲವರಿಗೆ ಅದು ಸಹಿಸ್ಲಕ್ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಇವತ್ತು ಬೀದರ್ ಜಿಲ್ಲೆಯ ಬಲಗೈ ಸಂಬಂಧಿತ ಒಕ್ಕೂಟದ ಜಾತಿಯಿಂದ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಇವತ್ತು ಸರ್ಕಾರಕ್ಕೆ ಮತ್ತು ರಾಜ್ಯದ ಪ್ರಮುಖರಿಗೆ ಮತ್ತು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ 2 ಮನವಿಗಳನ್ನು ನಾವು ಇವತ್ತು ತಯಾರು ಮಾಡಿದ್ದೀವಿ. ಒಂದು ರಾಜ್ಯಪಾಲರಿಗೆ ಪ್ರತ್ಯೇಕವಾದಂತಹ ಮನವಿಯನ್ನ ಸಿದ್ಧಪಡಿಸಿದ್ದೀವಿ ಅವರಿಗೆ, ಮತ್ತು ಅವರಿಗೆ ಇಡೀ ಈ ಭಾಗದ ಎಲ್ಲ ಮುಖಂಡರುಗಳು ಈಗ ನಾವು ಸೋಮವಾರ ಅಥವಾ ಮಂಗಳವಾರದೊಳಗೆ ರಾಜ್ಯಪಾಲರಿಗೆ ನಿಯೋಗವನ್ನು ಹೋಗ್ತಾ ಇದ್ದೀವಿ ಅವರಿಗೆ ಭೇಟಿ ಮಾಡೋಕ್ಕೆ. ಈ ವಿಧೇಯಕವನ್ನು ಸರಾಸಗಟ್ಟವಾಗಿ ರಾಜ್ಯ ಸರ್ಕಾರಕ್ಕೆ ಅವರು ವಾಪಸ್ ಕಳಿಸಬೇಕು. ಇನ್ನೊಂದು ವಿಷಯ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವುದಿದೆ. ಯಾವುದು ಮತ್ತು ಬೇರೆ ಸಮಾಜಕ್ಕೂ ಅನ್ಯಾಯ ಆಗಬಾರ್ದು. ಸರ್ಕಾರ, ಆಳುವ ಸರ್ಕಾರ ಸಂವಿಧಾನಾತ್ಮಕವಾಗಿ ನಮ್ಮ ಪಾಲನ್ನು ನಮಗೆ ಕೊಡಬೇಕು. ಹೀಗಾಗಿ ಈ ಒಂದು ಜನಾಂದೋಲನ ಈಗ ರೂಪಿಸಬೇಕಾಗಿದೆ. ಬರ್ತಕ್ಕಂಥ ದಿನದಲ್ಲಿ ರಾಜ್ಯದಲ್ಲಿ ಬೀದರ್ದಿಂದ ಚಾಮರಾಜನಗರವರೆಗೆ ರಸ್ತೆಗಿಳಿತಕ್ಕಂಥ ಪರಿಸ್ಥಿತಿ ಆಳುವ ಸರ್ಕಾರ ನಮಗೆ ಮಾಡಬಾರ್ದು. ಇದನ್ನು ತಕ್ಷಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಹಂತದಲ್ಲೇ ಇದನ್ನು ಇನ್ನೊಂದು ಪುನರ್ ಪರಿಶೀಲಿಸಿ ಈ ವಿಧೇಯಕವನ್ನು ಇವತ್ತು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ದಾರೆ. ಇದನ್ನು ತಿದ್ದುಪಡಿ ಮಾಡಿ ಎಲ್ಲ ವರ್ಗದವರಿಗೆ ಸಮಾನ ಅವಕಾಶಗಳು ಸಿಗ್ತಕ್ಕಂತಹ ಉದ್ಯೋಗದಲ್ಲಿ, ಶೈಕ್ಷಣಿಕದಲ್ಲಿ ಇದನ್ನು ಸರಿಪಡಿಸಬೇಕೆಂಬುದೇ ಇವತ್ತಿನ ನಮ್ಮ ಈ ಪತ್ರಿಕಾಗೋಷ್ಠಿಯ ಉದ್ದೇಶ. ಮತ್ತು ಈ ಕುರಿತು ಇನ್ನೊಂದು 2 ದಿವಸದಲ್ಲೇ ಇಡೀ ಈ ಭಾಗದ ಎಲ್ಲ ಪಕ್ಷದ ಮುಖಂಡರುಗಳು, ಅಂದರೆ ಬಲಗೈ ಸಂಬಂಧಿತ ಜಾತಿಯ ಮುಖಂಡರುಗಳು ಮತ್ತು ಹೋರಾಟಗಾರರು, ವಿವಿಧ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು
ಚಿಂತಕರು, ಸಾಹಿತಿಗಳು ಮತ್ತು ಎಲ್ಲರೂ ಸೇರಿಕೊಂಡು ಈ ಒಂದು ಬೃಹತ್ ಹೋರಾಟ ರಾಜ್ಯಾದ್ಯಂತ ರೂಪಿಸುವಲ್ಲಿ ನಾವು ರಾಜ್ಯ ಮಟ್ಟದ ಸಭೆಯನ್ನ ಈಗಾಗಲೇ ನಿರ್ಣಯಿಸಿದ್ದಾರೆ. ನಮ್ಮ ಒಕ್ಕೂಟದ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಮತ್ತೆ ನಮ್ಮ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಲಗೈ ಸಂಬಂಧಿ ಜಾತಿಯ ರಾಜ್ಯ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರಯ್ಯನವರು ಇವರೆಲ್ಲರೂ ಸೇರ್ಕೊಂಡು ಮತ್ತು ನಮ್ಮ ರಾಜ್ಯದ ಎಲ್ಲ ದಲಿತ ಚಳವಳಿ ಹಿರಿಯ ಮುಖಂಡರುಗಳು ಸೇರ್ಕೊಂಡು ಈ ಒಂದು ಹೋರಾಟಕ್ಕೆ ಅಣಿಯಾಗ್ತಾ ಇದ್ದೀವಿ. ಇದು ಕೆಲವು ಜಾತಿಗಳನ್ನ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಅದು ಉದ್ದೇಶಪೂರ್ವಕಲ್ಲ. ಇದು ಸಮಾಜ ಕಲ್ಯಾಣ ಇಲಾಖೆ ಸರಿಯಾದಂತ ಪಾತ್ರ ನಿರ್ವಹಿಸಬೇಕಾಗಿತ್ತು. ಇದರಲ್ಲಿ ಆ ರೋಸ್ಟರ್ ಬಿಂದು ನಿರ್ಮಾಣ ಮಾಡುವಾಗಲೇ ಇದು ಅಸಮಾನ ರೋಸ್ಟರ್ ಬಿಂದು ನಿರ್ಮಾಣ ಆಗಿದೆ. ಹಾಗಾಗಿ ಅಲ್ಲಿ ಇದು ಗೊಂದಲ ಸೃಷ್ಟಿಯಾಗಿದೆ. ಈ ಯೂನಿವರ್ಸಿಟಿಗಳಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಒಂದೇ ಒಂದು ಹುದ್ದೆಗಳು ಬಂದಾಗ ಇದು ಸಮಸ್ಯೆ ಉಲ್ಬಣ ಆಗ್ತಾ ಇದೆ. ಹಾಗಾಗಿ ಸರ್ಕಾರ ಸಮಾನವಾದಂತ ಬಿಂದುವನ್ನು ಸೃಷ್ಟಿ ಮಾಡಬೇಕು. ಹೇಗ್ ಮಾಡಬೇಕು ಅಂದ್ರೆ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಉದಾಹರಣೆ FDA ಪೋಸ್ಟ್ಗಳು ಇದಾವೆ, SDA ಪೋಸ್ಟ್ಗಳು ಇದಾವೆ. ಇವೆಲ್ಲವೂ ಕೂಡ KPSC ಒಂದು ಘಟಕವಾಗಿ ಇಡೀ ರಾಜ್ಯದಂತ ಏಕಕಾಲದಲ್ಲಿ ಸಿಂಗಲ್ ವಿಂಡೋನಲ್ಲಿ ಇವು ನೇಮಕ ಮಾಡಬೇಕು. ಈಗ ಒಂದು 3000 FDA ಪೋಸ್ಟ್ ಇದಾವೆ. ಅವು 3000 ಮಾಡಿದ ನಂತರ ಅಲ್ಲಿ ರೋಸ್ಟರ್ ನೀವು ಫಾಲೋ ಮಾಡಿದ್ರೆ ಸರಿಯಾಗಿ ಅದು ಹಂಚಿಕೆ ಆಗುತ್ತೆ ಎಲ್ಲ ಸಮುದಾಯಗಳಿಗೆ. ಆವಾಗ ನೀವು ಬೇಕಾದ್ರೆ SC ಹುದ್ದೆಗಳನ್ನ ST ಹುದ್ದೆಗಳನ್ನ ಕ್ರೋಢೀಕರಿಸಿ ಅವಾಗ ಇದು ಸಮಾನವಾಗಿ ಬಿಂದುವಾಗಿ ಹಂಚಿಕೆ ಮಾಡಿದಾಗ ಇದು ಎಲ್ಲಾ ಸಮುದಾಯಗಳಿಗೆ ಅಂದ್ರೆ ಎಲ್ಲಾ ಉಪಜಾತಿಗಳಿಗೆ ಸಮಾನವಾದಂತ ಅವಕಾಶ ಸಿಗುತ್ತೆ. ಆ ಒಂದು ಏನು ತಾಂತ್ರಿಕವಾಗಿರ್ತಕ್ಕಂಥ ದೋಷದಿಂದ ಈ ಕೆಲವು ಸಮುದಾಯಗಳು ಸಿಡಿದೇಳತಕ್ಕಂಥ ಪರಿಸ್ಥಿತಿ ಇದೆ. ಆಲ್ರೆಡಿ ಸಿಡಿದು ಮೈಸೂರು, ಬೆಂಗಳೂರು ಯೂನಿವರ್ಸಿಟಿಗಳಲ್ಲಿ ವಿದ್ಯಾರ್ಥಿಗಳು ಹೋರಾಟ ಶುರು ಮಾಡಿದ್ದಾರೆ. ಇವತ್ತು ಈ ಹೋರಾಟ ರಾಜ್ಯವ್ಯಾಪಿ ಶುರು ಮಾಡೋದಕ್ಕಿಂತ ಮುಂಚೆ, ಯಾಕಂದ್ರೆ ಇದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇದೇನು ಒಳ ಮೀಸಲಾತಿ ಜಾರಿಗೆ ತಂದು ತನ್ನ ಒಂದು ಇದಕ್ಕೇನೋ ಅದು ಲಾಭ ಮಾಡ್ಕೊಳ್ಬೇಕಂತ ಉದ್ದೇಶ ಇತ್ತು. ಅದು ಈಗ ಮತ್ತದು ವಿರೋಧ ಆಗ್ತಾ ಇದೆ. ಅದು ಯಾಕಂದ್ರೆ ಸರಿಯಾಗಿ ಅದು ಹಂಚಿಕೆ ಉದ್ದೇಶನೇ ಅದು ಈಡೇರ್ತಾ ಇಲ್ಲ. ಇವತ್ತು ರಾಜ್ಯಪಾಲರದ ಮಸೂದೆ ತಡೆ ಹಿಡಿದಿದ್ದಾರೆ. ಕೆಲವು ಇಲಾಖೆಗಳಲ್ಲಿ ಹಂಗೆ ನೋಟಿಫಿಕೇಶನ್ ಜಾರಿ ಆಗ್ತಾ ಇದೆ. ಒಂಥರ ಗೊಂದಲದ ಗೂಢಮಯವಾಗಿದೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಸಂಬಂಧಪಟ್ಟಂತ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿಗಳೆಲ್ಲ ಸೇರಿ ಇದು ಮತ್ತೊಮ್ಮೆ ಹೊಸ ಬಿಂದು ಸೃಷ್ಟಿ ಮಾಡಬೇಕು. KPSC ಥ್ರೂ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಹುದ್ದೆಗಳನ್ನು ಕ್ರೋಢೀಕರಿಸಬೇಕು, ಕ್ಲಬ್ ಮಾಡಬೇಕು. ಆವಾಗ ಸಮಾನ ಬಿಂದುವಾಗಿ 6-5 ಒಂದು ಮಾನದಂಡದಲ್ಲಿ ಹಂಚಿಕೆ ಮಾಡಿದಾಗ ಎಲ್ಲಾ 101 ಉಪಜಾತಿಗಳಿಗೆ ಸಾಮಾಜಿಕ ನ್ಯಾಯ ದೊರಕುತ್ತದೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ನಾವು ತಂದಂತ ಸರ್ಕಾರ, ನಾವು ಈ ಸಮುದಾಯವನ್ನು 90% ಮತದಾನ ಮಾಡಿ ತಂದಂತ ಸರ್ಕಾರ ಇವತ್ತು ನಮ್ಮ ಕುತ್ತಿಗೆ ಮೇಲೆ ಕಾಲು ಕೊಟ್ಟು ನೃತ್ಯ ಮಾಡ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಇದೇ ರೀತಿ ಆದ್ರೆ ಮುಂದೆ ಬರೋ 30 ವರ್ಷವರೆಗೆ ಈ ಸಮುದಾಯಕ್ಕೆ ಯಾವುದೇ ಕ್ಲಾಸ್ ಒನ್ ಹುದ್ದೆಗಳು ಸಿಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮದೇ ಅಂತ ಸಚಿವರು, ಸಮಾಜ ಕಲ್ಯಾಣ ಇಲಾಖೆ ಇದು ನಿಷ್ಕಾಳಜಿತನ ಒಂದು ಯಾವ ವರದಿಯನ್ನು ನಮ್ಮ ವಿರುದ್ಧ ಷಡ್ಯಂತ್ರದಿಂದ ವರದಿ ಕೊಟ್ಟಿದ್ದಾರೋ ಅದಕ್ಕಾಗಲೇ ನಾವು ವಿರುದ್ಧ ಮಾಡಿದೆವು. ಆದರೂ ಕೂಡ ಈ ರಾಜ್ಯ ಸರ್ಕಾರ ಅದು ಪರಿಗಣಿಸದೆ ಯಥಾವತ್ತಾಗಿ ಜಾರಿ ಮಾಡಿ ಇವತ್ತು ನಮ್ಮನ್ನು ಅನ್ಯಾಯ ಮಾಡಕ್ ಹೊರಟದ. ಈಗಾಗಲೇ ಜಾತಿ ಪ್ರಮಾಣ ಪತ್ರ ಕೂಡ ಬದಲಾವಣೆ ಮಾಡಿದ್ದಾರೆ. ಈಗ ರಾಜ್ಯಪಾಲರು ಅದನ್ನು ತಡೆ ಹಿಡಿದ್ರು ಕೂಡ ಇವತ್ತು ಜಾತಿ ಪ್ರಮಾಣ A ಮತ್ತು B ಮತ್ತು C ಅಂತಕ್ಕಂಥ ಜಾತಿ ಪ್ರಮಾಣ ಪತ್ರ ಇಶ್ಯೂ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಬಿಲ್ ನಿಂತಿದೆ, ಇನ್ನೊಂದ್ ಕಡೆ ಪೋಸ್ಟರ್ ಕರಿತಾ ಇದ್ದಾರೆ. ಅದಕ್ಕ ಈ ಸರ್ಕಾರ ಯಾವ ನಿಲುವನ್ನು ತಕೊಂಡು ಈ ಒಂದು ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಾಕ ಬಯಸ್ತಾ ಇಲ್ಲ. ಯಾಕಂದ್ರ ನಮ್ಗೆ ಓಟ್ ಬೇಕಾದ ಕಷ್ಟ, ಬಟ್ ನಮ್ಗೆ ನ್ಯಾಯ ಕೊಡಕ್ ಬಯಸ್ತಾ ಇಲ್ಲ. ಅದಕ್ಕ ಮುಂದುವರೆದ ದಿನದಲ್ಲಿ ಒಂದು ವೇಳೆ ಈ ಸರ್ಕಾರ ಇದು ಸರಿ ಮಾಡ್ಲಿಲ್ಲ ಅಂದ್ರ ಇದ್ರ ಬೆಲೆ ಮುಂದೆ ಸರ್ಕಾರ ತೀರ್ಬೇಕಾಯ್ತು ಅಂತ ಹೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ ಬಯಸ್ತೀನಿ. ಫಸ್ಟ್ ಬೇಡಿಕೆನೆ ಅದಿದೆ. ಯಾಕೆಂದ್ರೆ ಇದು ತಾರತಮ್ಯವಾಗಿದೆ. ಇವತ್ತೇನೋ ಸರ್ಕಾರದ ಇಲಾಖೆಯಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಮಂತ್ರಿ ನಮ್ಮೂರ ಇದಿರ್ಬೋದು, RDPR ಮಂತ್ರಿ ಇರ್ಬೋದು, ಇವತ್ತು ನಮ್ಮ ಗೃಹ ಮಂತ್ರಿಗಳು ಇರ್ಬೋದು, ಸುಮಾರು ರಾಜ್ಯದ ಉನ್ನತ ಹುದ್ದೆದಲ್ಲಿ ಇರ್ತಕ್ಕಂಥ ನಮ್ಮ ಸಚಿವರುಗಳಿದ್ದಾರೆ. ಇದು ಅಧಿಕಾರಿ ಲೆವೆಲ್ದಲ್ಲಿ ಆಗ್ಯದ ಅಂತ ಒಂದ್ ಕಡೆ ಗೊಂದಲ ಎತ್ತಿದೆ. ಆಯ್ತು, ಅಧಿಕಾರಿಗಳು ತಪ್ಪು ಮಾಡ್ರ ಅಂತಂದ್ರೆ ಇಮಿಡಿಯೇಟ್ ಆಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಇವೆಲ್ಲ ಆಗಿದ್ದದ. ಇಮಿಡಿಯೇಟ್ ಆಗಿ ಸರ್ಕಾರ ಇದನ್ನು ಸರಿಪಡಿಸಬೇಕು. ಈಗಾಗಲೇ ಚಾಮರಾಜನಗರ, ಮೈಸೂರು, ಬೆಂಗಳೂರು ಎಲ್ಲ ಯೂನಿವರ್ಸಿಟಿಗಳಲ್ಲಿ ಬೀದಿಗಿಳಿದು ಇವತ್ತು ನಾವು ನೋಡ್ತಾ ಇದ್ದೀವಿ, ಸಾವಿರಾರು ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ಅದು ಕೆಲವೇ ಜಿಲ್ಲೆಗಳು ಶಾಂಪಲ್ ಹೇಳ್ತಾ ಇದ್ದೀನಿ. ಒಂದ್ ವೇಳೆ ಇದೇ ಹೆಂಗೆ ಮುಂದುವರೆದ್ರೆ ಇಡೀ ರಾಜ್ಯಾದ್ಯಂತ ಇದು ಬುಗುಲಿ ಹೇಳ್ತದ್ರಿ. ಯಾಕೆಂದ್ರೆ ಯಾರಿಗೂ ಅನ್ಯಾಯ ಆಗಬಾರ್ದು. ಅದಾಗಿ ವಿಶೇಷವಾಗಿ ಬಲಗೈ ಸಮುದಾಯದ ನಮ್ಮ ಬ್ರದರ್ ಪಾಸ್ವಾನ್ ಹೇಳಿದಂಗ ನಾವು 90% ಜನಾಂಗ, ಇವತ್ತು 90% ಜನಾಂಗ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿ ಇವತ್ತು ನಾವು ಸರ್ಕಾರ ಅಧಿಕಾರಕ್ಕೆ ತಂದಿದ್ದೆವು. ಅದೇ ಅಧಿಕಾರಸ್ಥರು ನಮಗೆ ಅನ್ಯಾಯ ಮಾಡಿದ್ರೆ ಸುಮ್ಮನೆ ಕೊಡಕ್ಕಾಗ್ತೇನೆ. ಈ ಒಂದು ಸಂದರ್ಭದಲ್ಲಿ ಇದಕ್ಕೆ ನಾವು ತಕ್ಷಣಕ್ಕೆ ಈ ವಿಧೇಯಕವನ್ನ ಏನ್ ರಾಜ್ಯಪಾಲರು ಹೋಗಿದ, ಅವರು ಅದಕ್ಕೆ ಆಲ್ರೆಡಿ ಸುಮಾರು ಜನರು ಹೋಗಿದ್ದಾರೆ. ಈಗಾಗಲೇ ಬೇರೆ ತಮಗೆ ಬೇಕಾದವರು ನಮ್ಗೆ ಜಾರಿ ಮಾಡಂತ ಹೋಗ್ತಾ ಇದ್ದಾರೆ.
ಇದು ಅನ್ಯಾಯ ಆಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಅನ್ಯಾಯ ಆಗಿದೆ ಅಂಕಿಅಂಶ ನಿಮ್ಮ ಎದುರೇ ನಾವು ಕೊಡ್ತಾ ಇದ್ದೀವಿ. ನಿಮ್ಗೆ ಇಲಾಖಾವಾರು ಪೂರ ಅಂಕಿಅಂಶ ಏನೇನಾಗಿದೆ ಎಂಬುದು ಇಲ್ಲಿ ಪೂರ ಕಂಪ್ಲೀಟ್ ಇದೆ. ಒಂದೊಂದು ಇಲಾಖೆಯಲ್ಲಿ ಹೆಂಗ್ ಆಗಿದೆ ಎಂಬುದು ನಾನು ಇವತ್ತು ಒಂದು ಎಕ್ಸಾಂಪಲ್ ಒಂದೇ ಹೇಳಿದ್ದೀವಿ. ಈ ತರದ ಹಲವಾರು ಇಲಾಖೆಗಳಲ್ಲಿ ಡಿಪಾರ್ಟ್ಮೆಂಟ್ಗಳಲ್ಲಿ ದಿನನಿತ್ಯ ಇದೆ. ಆದ್ರೆ ಮತ್ತು ನಾವು ಮುಂದೆ ಬರ್ತಕ್ಕಂಥ ನಮ್ಮ ಪೀಳಿಗೆಗೆ ನಾವು ಜವಾಬ್ದಾರರಾಗ್ತೀವಿ. ನಾವು ಜವಾಬ್ ಕೊಡ್ಬೇಕಾಗ್ತದ. ಸೊ ಹಿಂಗಾಗಿ ಮುಂದೆ ಬಲಗೈ ಸಂಬಂಧಿತ ಜಾತಿಗಳಿಗೆ ಯಾವುದೇ ಹುದ್ದೆಯನ್ನ ಸಿಗದಂತ ವ್ಯವಸ್ಥೆ ಈ ಸರ್ಕಾರಿ ಆದೇಶದಲ್ಲಾಗಿದೆ. ಇದು ತಕ್ಷಣಕ್ಕೆ ರಾಜ್ಯಪಾಲರು ಅದು ತಡೆ ಹಿಡಿದು ಸರಿಪಡಿಸಿ ನಾವು ಜಾರಿ ಮಾಡತ್ತ. ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಈ ಕುರಿತು ಮುಂದಿನ ಹಂತದ ಹೋರಾಟ ಮತ್ತು ಮುಂದಿನ ಹಂತದ ಈ ಒಂದು ಕುರಿತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ತಕ್ಷಣಕ್ಕೆ ಭೇಟಿ ಮಾಡಿ ಇದನ್ನು ತಡೆ ಹಿಡಿಬೇಕು. ಇಲ್ಲದಿದ್ದರೆ ರಾಜ್ಯ ಮಟ್ಟ ವ್ಯಾಪ್ತಿಯಲ್ಲಿ ಇದು ಜನಾಂದೋಲನ ರೂಪುಗೊಳ್ಳುತ್ತದೆ.